ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ಹುರುಳಿಕಾಳಿನ ಮೊಳಕೆ ಕಟ್ಟಿದ ಒಂದು ಸಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ತೀನಿ. ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಇದೇ ರೀತಿಯಾಗಿ ಸಪೋರ್ಟನ್ನು ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಲ್ಲಿ ನೋಡ್ರಿ, ನಾನು ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ತೊಗೊಂಡಿದ್ದೇನೆ. ಇದನ್ನು ಒಂದಿನ ಮುಂಚಿತವಾಗಿ ನೆನೆ ಇಟ್ಟು ಅದನ್ನೆಲ್ಲ ನೀರು ಬಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತೀವಿ. ಈ ಥರ ಮೊಳಕೆ ಬರುತ್ತೆ. ಈ ಮೊಳಕೆ ಬಂದಂಥ ಕಾಳನ್ನು ಸ್ವಲ್ಪ ಕುದಿಸ್ಬೇಕ್ರಿ ಇದನ್ನು. ಅದ್ರ ಜೊತೆಗೆ ನಾನು ಒಂದು 3 ಚಿಕ್ಕದಾದ ಟೊಮೆಟೊನ ಕುದಿಲಿಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕುದ್ದಿದ್ದಾವೆ. ಇವಾಗ ಇದಕ್ಕೆ ನಾನು ಭಾಳ ಏನು ಹಾಕಲ್ಲ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಟೊಮೆಟೊ ಹಣ್ಣು ಕೂಡ ಕುದ್ದಿದೆ, ಕಾಳುಗಳು ಕೂಡ ಕುದ್ದಿವೆ. ಈ ಟೊಮೆಟೊ ಹಣ್ಣನ್ನು ನಾನು ಬೇರೆ ತೆಗೆದಿಟ್ಕೊಂಡು ಸ್ವಲ್ಪ ಅಂದರೆ ಮೆತ್ತಗೆ ಬೇಯಬೇಕ್ರಿ. ಅವು ಮೆತ್ತಗೆ ಬೇಯ್ದಾದ ನಂತರ ಈ ಥರ ಹಣ್ಣುಗಳನ್ನು ತೊಗೊಂಡ್ಬಿಟ್ಟು ನೀವು ಬೇಕಾದರೆ ಮಿಕ್ಸಿನ ಮಾಡ್ಕೋಬೋದು, ಇಲ್ಲ ಸ್ಪೂನಿಂದ ನಾವು ಸ್ಮ್ಯಾಶನ್ನು ಮಾಡ್ಕೋಬೋದು. ನಾನಿಲ್ಲಿ ನೋಡಿರಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಂಡು ಆನಂತರ ಈ ಹುರುಳಿಕಾಳೇನು ಕುದ್ದಿರ್ತಾವಲ್ರಿ, ಅದಕ್ಕೆ ನಾನು ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸೇರಿಸ್ಕೊಂಡಾದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ನಾನು ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಜಜ್ಜಿಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜೊತೆಗೆ ಮತ್ತು ಕರಿಬೇವನ್ನು ಕೂಡ ಹಾಕ್ಕೋಬೇಕು. ಕೊತ್ತಂಬರಿ ಇದ್ದಿದ್ದಿಲ್ಲರಿ, ಯಾಕಂದ್ರೆ ವಾರಕ್ಕೊಂದ್ಸರಿ ಸಂತೆ ಆಗ್ತೈತಲ್ಲ, ಸಂಡೆ ಅಷ್ಟ ಸಿಗ್ತೈತೆ ನಮ್ಗೆ. ಹಾಗಾಗಿ ಇದ್ದಿದ್ದರಲ್ಲಿ ನಾನು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಕಂದು ಬಣ್ಣ ಬಂದ ಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಿಲ್ಲ ಟೊಮೆಟೊ ಹಣ್ಣಿನ ರಸವನ್ನು, ಆ ಟೊಮೆಟೊ ಹಣ್ಣಿನ ರಸವನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಹೊತ್ತು ಕುದಿಬೇಕ್ರಿ. ಹಾಗೆ ಹುಣಸೆ ಹುಳಿಯನ್ನು ಕೂಡ ನಾನು ಇದಕ್ಕೆ ಹಿಂಡ್ಕೊಳ್ತೀನಿ. ಸ್ವಲ್ಪ ಕುದ್ದಿ ಅಂದ್ರೆ ಹುಳ್ಳಿಗೆ ರುಚಿ ಆಗುತ್ತೆ, ಸಾರು ಕೂಡ ತುಂಬ ರುಚಿಯಾಗಿರ್ತೈತೆ ರೀ. ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನು ಹಿಂಡಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಆನಂತರ ಇದು ಸ್ವಲ್ಪ ಕುದ್ದಾದ ನಂತರ ನಾವೇನು ಮಾಡಿದ್ವಿ, ಇಲ್ಲಿ ಮೊಳಕೆ ಕಟ್ಟಿದ ಒಂದು ಹುರುಳಿಕಾಳು ಜೊತೆಗೆ ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪನ್ನು ಸೇರಿಸ್ಕೊಂಡಿದ್ವಲ್ಲ, ಆ ಒಂದು ಮಿಶ್ರಣವನ್ನು ನಾನು ಈಗ ಇದಕ್ಕೆ ಹಾಕ್ಕೊಳ್ತೇನೆ ರೀ. ನೋಡಿ, ಕುದಿ ಬಂತು. ಸ್ವಲ್ಪ ಕುದಿ ಬಂದ ನಂತರ ನಾನು ಈ ಮಿಶ್ರಣವನ್ನು ನಾನು ಇವಾಗ ಈ ಒಂದು ಕುದಿಯೋ ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸುರಿತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಸಾಂಬಾರು ಕೂಡ ತುಂಬ ರುಚಿಯಾಗಿರ್ತೈತೆ ರೀ. ಹುರುಳಿ ಕಟ್ಟಿನ ಸಾರು ಅಂದ್ರಂಕರು ತುಂಬ ಇಷ್ಟ. ಇದರದ ಒಂದು ಟೇಸ್ಟ್ನು ಕೂಡ ಅದೇ ರೀತಿಯಾಗಿ ರುಚಿಯಾಗಿರ್ತೈತಿ. ಇಲ್ಲಿ ನೋಡಿರಿ, ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡಿದ್ದೆ ನಾನು. ಈ ಜೋಳದ ಹಿಟ್ಟನ್ನು ಕಲಸಿಟ್ಕೊಂಡು ಈ ಸಾಂಬಾರಿಗೆ ಹಾಕಿದ್ನಲ್ರಿ ನಾನು, ಇವಾಗ ಮಿಶ್ರಣವನ್ನು ಹಾಕಿದ್ನಲ್ಲ, ಇದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೆ. ನೋಡಿರಿ, ತುಂಬ ರುಚಿಯಾಗಿರ್ತೈತೆ ರೀ. ಒಂದು ಜೋಳದ ಹಿಟ್ಟನ್ನು ಬಿಟ್ಟೆ ಅಂದ್ರೆ ಅನ್ನಕ್ಕೂ ಮುದ್ದೆಗೂ ಕೂಡ ನಾವು ಇದನ್ನು ಬಳಸ್ಕೋಬೋದು. ಆನಂತರ ನಾವು ಹಿಟ್ಟು ಬಿಟ್ಟಾದ ನಂತರ ಸ್ವಲ್ಪ ಕೈಯಾಡಬೇಕು, ಯಾಕಂದ್ರೆ ಒಂದೇ ಹತ್ರ ಅದು ಹಿಟ್ಟು ಕುತ್ಕೊಂಡ್ಬಿಡುತ್ತೆ, ಗಟ್ಟಿ ಆಗುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಕೈಯಾಡಬೇಕು ರೀ. ಆಗ ಕುದಿಯೋಕೆ ಬಿಡಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹೇಳಿ. ಒಂದು 5 ನಿಮಿಷ ಉರಿಯನ್ನು ಜೋರಾಗಿ ಇಟ್ಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಇಲ್ಲಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ, ಜೋಳದ ಹಿಟ್ಟಿನ ರೊಟ್ಟಿ. ಈ ಸಾರಿನ ಜೊತೆಗೆ ಕಾಂಬಿನೇಷನ್ ಆಗಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ರೊಟ್ಟಿ ಜಾಸ್ತಿ ಅಲ್ವಾ, ಹಾಗಾಗಿ ಪ್ರತಿನಿತ್ಯ ಜೋಳದ ರೊಟ್ಟಿನ ಒಂದು ಹಿಟ್ಟಿನ ರೊಟ್ಟಿಯನ್ನು ಮಾಡಲೇಬೇಕು. ಇವಾಗ ನೋಡಿ, ನಾನು ಜೋಳದ ಹಿಟ್ಟಿನ ಒಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗ್ತಾರಲ್ರಿ, ಬೆಳಗ್ಗೆ ಕಟ್ಕೊಂಡು ಹೋಗಿಬಿಡ್ತಾರೆ. ನಮ್ಮಲ್ಲಿ ರೈಸ್ ಕಡಿಮೆ, ಈ ಥರ ಜೋಳದ ರೊಟ್ಟಿ ಮಾಡೋದೇ ಜಾಸ್ತಿ ನಾವು. ಇವಾಗ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ಬೆಳಗ್ಗೆ ನಾವು ಟಿಫಿನ್ಗಿಂತ ಜಾಸ್ತಿ ಇದನ್ನೇ ಮಾಡೋದು ಜಾಸ್ತಿ ನಾವು. ಬಿಸಿ ಬಿಸಿ ರೊಟ್ಟಿನ ತಿಂದು ಕೆಲಸಕ್ಕೆ ಹೋಗಿಬಿಡ್ತಾರೆ. ಮಕ್ಕಳು ಕೂಡ ಜೋಳದ ರೊಟ್ಟಿನೇ ತಿಂದು ಸ್ಕೂಲ್ಗೆ ಹೋಗಿಬಿಡ್ತಾರೆ. ಇವತ್ತು ಸಂಡೇ ಬೇರೆ ಅಲ್ವಾ, ಹಾಗಾಗಿ ನಮ್ಮ ಭರತ್ನು ಕೂಡ ಇವಾಗ ರೊಟ್ಟಿನ ತಿಂತ. ನೋಡ್ರಿ ಒಲೆ ಮೇಲೆ ಮಾಡ್ತೀನಿ ನಾನು ರೊಟ್ಟಿಯನ್ನು. ಹಂಚಿಟ್ಟಿದ್ದೇನೆ ನೋಡಿ, ಕಟ್ಟಿಗೆ ಒಲೆಯಲ್ಲೇ ನಾನು ರೊಟ್ಟಿ ಮಾಡೋದ್ರಿ. ನೋಡಿ, ಇವಾಗ ಉದ್ಬಿಟ್ಟು ಒಂದು ರೊಟ್ಟಿಯನ್ನು ಹಾಕಿದ್ದೀನಿ. ಬಿಸಿ ಬಿಸಿ ಹಂಚಿನ ರೊಟ್ಟಿ ತಿಂದ್ರೆ ತುಂಬ ರುಚಿಯಾಗಿರ್ತವೆ. ಬರತ್ತ ಸಾರು ಚಲೋ ಆಗೈತೆ, ಊಟ ಮಾಡಕ್ಕೆ ಕರಿತೇನೆ ನೋಡ್ರಿ ನಮ್ಮ ಭರತ. ಎದ್ರ ಸಾರು ಹೇಳೋದು? ಹುರುಳಿಕಾಳು ಸಾರು. ಮೆಳಕೆ ಕಟ್ಟಿದ ಸಾರು ತಿಂದ್ರೆ ಚಲೋ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದು ನೋಡ್ರಿ. ಇವಾಗ ನೋಡ್ರಿ, ಇಲ್ಲೇ ಬಿಸಿ ಬಿಸಿ ಹಂಚಿನ ರೊಟ್ಟಿ ಮಾಡಿಕೊಡಾತ ನಂಗೆ.
ತಿನ್ನಾಕತ್ತಾನ. ದಿನಾನು ಕೂಡ ನಾವು ಇಷ್ಟು ಜೋಳದ ರೊಟ್ಟಿಯನ್ನು ಮಾಡ್ತೇವೆ ನೋಡ್ರಿ. ಪ್ರತಿನಿತ್ಯ ನಮಗೂ 3 ಟೈಮು ಜೋಳದ ರೊಟ್ಟಿ ಬೇಕೇ ಬೇಕು. ತುಂಬ ಮೆತ್ತಗಾಗಿರ್ತವೆ, ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರ್ತಾವೆ ರೀ. ಇರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಯಾವ ರೀತಿ ಒಂದು ಮೊಳಕೆ ಕಟ್ಟಿದ ಸಾಂಬಾರನ್ನು ಮಾಡೋದಂತ ಹೇಳಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿಯಾಗಿ ಸಪೋರ್ಟನ್ನು ಮಾಡಿ, ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ದಿನನಿತ್ಯ ನೋಡ್ತಾ ಇರಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಹರಸಿ ಹಾರೈಸಿ ಪ್ರೋತ್ಸಾಹಿಸಿ.